ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಬೆಳಬೆಳಗ್ಗೆನೆ ಜಮೀನ್ ಹತ್ರ ಬಂದಿದೆ. ನಮ್ಮ ರೈತರು ಯಾವ ಥರ ಕೃಷಿ ಬೇಸಾಯ ಮಾಡಿದ್ದಾರೆ ಒಂದು ಟ್ರಿಪ್ ನೋಡೋಣ ಬನ್ನಿ. ಅದೇ ಥರ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಬೆಳಗಿನ ವಂದನೆಗಳು. ನೋಡಿ, ನಮ್ಮ ರೈತರು ಬೆಳೆದಿರುವಂಥ ಭತ್ತ, ತೆಗುಮರ ಸಾಲುಗಳು, ತೆಗುಮರ, ಅದೇ ಥರ ಮಾವಿನ ಮರ, ನಮ್ಮ ರೈತರು ಬೆಳೆದಿರೋದು ಇದೆಲ್ಲ ನೋಡಿ. ನಮ್ಮ ರೈತರು ಭತ್ತ ಬೆಳೆದಿದ್ದಾರೆ, 30 ಊಟಕ್ಕೋಸ್ಕರ ಭತ್ತ ಬೆಳೆದಿದ್ದಾರೆ. ನಮ್ಮ ರೈತರಿದ್ದರೆ ಮಳೆ ಬೆಳೆ ಎಲ್ಲ ಆಗೋದು ನೋಡಿ. ಇವಾಗಲೂ ಕೂಡ ಮೋಡ ಮುಚ್ಕೊಂಡೈತೆ. ಮಳೆ ಯಾವ ಗಂಟೆಲಿ ಬರ್ಬೋದು, ಯಾವ ನಿಮಿಷದಲ್ಲಿ ಬರ್ಬೋದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಭತ್ತ ಅಂತೂ ಬೆಳೆದರೆ ಮಳೆ ಬಂದರೆ ಮನೆಗೆ ಭತ್ತ ತಗೊಂಡು ಹೋಗೋಕ್ಕಾಗಲ್ಲ. ನೋಡಿ ಯಾವ ಥರ ಭತ್ತ ಬೆಳೆದಿದ್ದಾರೆ, ಎಲ್ಲ ಮಲಗಿಬಿಟ್ಟೈತೆ. ನಿಜಕ್ಕೂ ನಮ್ಮ ರೈತರು ಕಷ್ಟಪಟ್ಟು ಬೆಳೆದಿರುವಂಥ ಭತ್ತ, ಅದೇ ಥರ ತೆಗುಮರ ಸಾಲುಗಳು ನೋಡಿ ಯಾವ ಥರ ಗದ್ದೆ ಹತ್ರ ಸಾಲಾಗಿ ಸಸಿಗಳು ನೆಟ್ಟಿದ್ದಾರೆ ಅಂತ. ಕಾಯಿಗೆ ಎಳ್ನೀರು ಯಾವ ಥರ ನೆಟ್ಟಿದ್ದಾರೆ ಅಂತ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಭತ್ತ ಮಿಷಿನ್ ಬರ್ತದೆ, ಕುಯ್ಯಕ್ಕೆ ಒಕ್ಕಣೆ ಮಾಡೋಕ್ಕೆ ಬರ್ತದೆ, ಮಿಷಿನ್ ಬರ್ತದೆ ಇವಾಗ. ಹಿಂದೆ ಎಲ್ಲ ಕೈಲಿ ಕುಯ್ತಿದ್ರು, ಕಳ ಮಾಡ್ತಿದ್ರು ಗದ್ದೆಯಲ್ಲಿ. 12 ಕಳ 13 ಕಳ ಈ ಥರ ಕಳಗಳು ಮಾಡ್ತಿದ್ರು. 1, 2, 12 ಕಳ ಅಂತಾರೆ. 12 ಎಕರೆ ಇದ್ರೆ 12 ಕಳ ಮಾಡ್ತಿದ್ರು ಹಿಂದೆ. ಆ ಥರ ಇವಾಗ ಮಾಡ್ತಾಯಿಲ್ಲ. ಇವಾಗೆಲ್ಲ ಮಿಷಿನ್ ಏರಿಯಾ, ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟೈತೆ. ತಮಿಳುನಾಡಿನಿಂದ ಬಂದು ಇಲ್ಲೆಲ್ಲ ಭತ್ತ ಕುಯ್ತವೆ ಮಿಷಿನ್ಗಳು ನೋಡಿ. ಈ ಸುತ್ತಮುತ್ತ ನೋಡಿದ್ರೆ ಬರೀ ಭತ್ತನೇ ಕಾಣಿಸ್ತದೆ ಈ ಕಡೆ ನೋಡಿ. ಯಾವ ಥರ ನಮ್ಮ ರೈತರು ಅದು ಯಾರ್ದೋ ಒಂದು ಮನೇಲಿ ಸಾಲ ತಂದು ಹಾಕಿ ಬೆಳೆದು ಅದನ್ನು ನಿಜಕ್ಕೂ ಬೆಳೆದಂಥ ಬೆಳೆಗೆ ಸರ್ಕಾರ ಕರೆಕ್ಟಾಗಿ ರೈಟ್ ಕೊಡಲ್ಲ. ಯಾವುದೇ ಸರ್ಕಾರ ಬಂದರೂ ಅಷ್ಟೇ, ನಮ್ಮ ಇದರಲ್ಲಿ ಕಾಂಗ್ರೆಸ್ ಬಂದರೂ ಅಷ್ಟೇ, BJPಯವ್ರು ಬಂದರೂ ಅಷ್ಟೇ, JDSನವರು ಬಂದರೂ ಅಷ್ಟೇ. ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಕರೆಕ್ಟಾಗಿ ಒಂದು ಬೆಳೆದಂಥ ಬೆಳೆಗೆ ಬೆಲೆ ಕೊಡಲ್ಲ, ರೈಟ್ ಕೊಡಲ್ಲ. ರೈಟ ನೋಡಿ, ಅವ್ರು ತಾವು ತಗೋಬೇಕು ಅಂದರೆ ನಾವು 3 kg ಬಿತ್ತನೆ ಭತ್ತಕ್ಕೆ 1400 ರೂಪಾಯಿ ತಗೋತಾರೆ. 3 kg ಯಾವುದು ಜಯ ಭತ್ತ, ಬಿತ್ತನೆ ಭತ್ತ. ನಮ್ಮ ತಾವು ತಗೋಬೇಕು ಅಂದರೆ 1 ಕ್ವಿಂಟಲ್ ಭತ್ತಕ್ಕೆ 900 ರೂಪಾಯಿ 800 ರೂಪಾಯಿ ಈ ಥರ. ಅದಕ್ಕೆ 1 ಕ್ವಿಂಟಲ್ ಭತ್ತವ 5000 ಮಾಡಿ, 1 ಟನ್ ಕಬ್ಬ 5000 ಮಾಡಿ ನಮ್ಮ ರೈತರು ಬದುಕ್ತಾರೆ, ನೀವು ಬದುಕ್ತಿದ್ದೀರಿ ನೋಡಿ. ಯಾವ ಥರ ನೆಟ್ಟಿದ್ದಾರೆ ನಮ್ಮ ರೈತರು. ನೆಟ್ಟಿರುವಂಥ ಅರಕೆರೆ ಶಾಂತಿಕೊಪ್ಪಲು ಗ್ರಾಮ, ಅರಕೆರೆ ಗ್ರಾಮ, ಒಡೆಯಂಡಳಿ ಗ್ರಾಮದವರು, ಈ ಕಡೆ ಗೊಬ್ಬರದ ಗ್ರಾಮದ ರೈತರು ಮಾಡಿರುವಂಥ ಬೆಳೆ ಇದೆಲ್ಲ ನೋಡಿ. ಅದೇ ಥರ ನೋಡಿ, ತೆಗುಮರ, ಹಳೇ ತೆಗುಮರ, ಇವು ತಾತ ಮುತ್ತಾತಿರ ಕಾಲದವು. ದೊಗ್ಗೆ ತೆಗುಮರ ಅಂತಾರೆ ಇವನ್ನ ನೋಡಿ. ಎಷ್ಟೆಷ್ಟು ಉದ್ದಾವೆ ಒಂದೊಂದು ತೆಗುಮರಗಳು. ಸುಮಾರು ಇಲ್ಲ ಅಂದ್ರೂ ಒಂದು 80 ಅಡಿ, 100 ಅಡಿ, 110 ಅಡಿ, 120 ಅಡಿ ಆ ಥರ ಐತೆ ತೆಗುಮರಗಳು ನೋಡಿ. ಇವೆಲ್ಲ ದೊಗ್ಗೆ ತೆಗುಮರ. ನಮ್ಮ ರೈತರು ತಾತ ಮುತ್ತಾತಿರು ನೆಟ್ಟಿರುವಂಥ ಕಾಲದ ರೈತರು ನೆಟ್ಟಿರುವಂಥ ತೆಗುಮರಗಳು ಇವೆಲ್ಲ ಹಳೇ ಕಾಲದವು. ಇವು ಸುಮಾರು ಒಂದು 180 ವರ್ಷ, 200 ವರ್ಷ, 300 ವರ್ಷ ಈ ಥರ ಆಗಿ ಆ ಥರದವು ಇವೆಲ್ಲ ನೋಡಿ. ಯಾವ ಥರ ನೆಟ್ಟಾರೆ ಸಾಲಾಗಿ ತೆಗುನ್ ತೋಟ ಇದು. ಅದೇ ಥರ ನಮ್ಮ ರೈತ ಮಹಿಳೆಯರು ಕೂಡ ಅಲ್ಲಿ ನಿಂತಿದ್ದಾರೆ, ಗದ್ದೆ ಹತ್ರ ಬಂದಿದ್ದಾರೆ. ಅಲ್ಲಿ ಹೆಜ್ಜೆ ಇಟ್ಕೆ ನೋಡಿ ಒಳಕ್ಕೆ ಹೋಗ್ತಿದ್ದಾರೆ ತೋಟಕ್ಕೆ ನೋಡಿ. ನಮ್ಮ ರೈತ ಮಹಿಳೆಯರು ಒಳಕ್ಕೆ ಹೋದ್ರು ನೋಡಿ. ಪಕ್ಕದಲ್ಲಿ ಬಾಳೆ ಹಾಕಿದ್ದಾರೆ, ಬಾಳೆ, ಅಡಿಕೆ, ತೆಂಗು ನಿಜವಾಗ್ಲೂ ತುಂಬ ಸಗದಾಗ ಹಾಕಿದ್ದಾರೆ. ಯಾರೋ ತೋಟ ಪುಣ್ಯಾತ್ಮರು ನಮ್ಮ ರೈತರು ಕಷ್ಟಪಟ್ಟು ತೋಟ ಮಾಡಿದ್ದಾರೆ. ನಿಜಕ್ಕೂ ಬೆವ್ರು ಸುರಿಸಿ ಇವಕ್ಕೆಲ್ಲ ಜೀವ ಕೊಟ್ಟು ತುಂಬ ಕಷ್ಟಪಟ್ಟು ತೋಟ ಮಾಡಿದ್ದಾರೆ.
ನೋಡಿ. ಅದೇ ಥರ ಇವಾಗ ಒಳಕ್ಕೆ ಹೋಗೋಣ ನಾವು ತೋಟದೊಳಕ್ಕೆ. ಯಾವ ಥರ ತೋಟ ಮಾಡಿದರು ಅಂತ ನೋಡೋಣ. ಏನೆಲ್ಲ ನೆಟ್ಟರೆ ಒಳಗಡೆ, ಯಾವ್ಯಾವ ಥರ ಗಿಡಗಳು ನೆಟ್ಟಿದ್ದಾರೆ ಅವೆಲ್ಲನೂ ಕೂಡ ನಿಮಗೆ ವೀಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ನೋಡಿ ಒಂದು ಟ್ರಿಪ್ಪು ನೋಡಿ. ನೀರು, ಕಾವಲಿ ಕೂಡ ಐತೆ ಇಲ್ಲಿ ಪಕ್ಕದಲ್ಲಿ ನೋಡಿ. ಕಾಲುವೆ ನೀರು ಹರ್ಕೊಂಡು ಹೋಯ್ತೈತೆ ಕೆಳಕಾದಂಗೆ ನೋಡಿ. ಕಾಲುವೆ ನೀರು ಬರ್ತೈತೆ, ಸ್ವಲ್ಪ ಬರ್ತೈತೆ ಅಷ್ಟೇ ನೋಡಿ. ಇವಾಗ ನಾವು ತೋಟದೊಳಕ್ಕೆ ಹೋಗ್ತಿದ್ದೀವಿ, ತೋಟದ ಒಳಕ್ಕೆ ನೋಡಿ. ಅಡಿಕೆ ಗಿಡ, ಅಡಿಕೆ ಮರಗಳು, ಇವೆಲ್ಲ ಅಡಿಕೆ ತೋಟ. ಆ ಕಡೆ ಇಂಚಲ್ಲಿ ಬಾಳೆನೂ ಕೂಡ ನೆಟ್ಟಿದ್ದಾರೆ ಒಳಕ್ಕೆ. ಅಡಿಕೆ, ತೆಂಗು ನೋಡಿ, ತೆಂಗು ಅಭಿವೃದ್ಧಿ, ತೆಂಗು, ಸಿಲ್ವರ್ ಗಿಡ. ಇಲ್ಲಿ ನೋಡಿ ಎಂತೆಂಥ ಗಿಡ ನೆಟ್ಟಿದ್ದಾರೆ. ಕೋಕೋ ಗಿಡ, ಚಾಕ್ಲೇಟ್ ಕೊಚ್ಚಿದೆ ಇದು ಕೋಕೋ ಗಿಡ ಅಂದರೆ ನೋಡಿ. ಇದೇ ಕೋಕೋ ಗಿಡ ನೋಡಿ. ಕೋಕೋ ಗಿಡ ಇದು ಯಾವ ಥರ ಐತೆ ನೋಡಿ. ಕೋಕೋ ಗಿಡ ತುಂಬ ಸಖತ್ತಾಗೈತೆ. ಅಡಿಕೆ ಗಿಡ ಅಂತೂ ಅದ್ಭುತವಾಗೈತೆ. ನಮ್ಮ ರೈತರು ಬೆಳೆದಿರುವಂಥ ಅಡಿಕೆ ತೋಟ ಇದು. ಅವರೇ ಕಷ್ಟಪಟ್ಟು ಇದಕ್ಕೆ ಜೀವ ಕೊಟ್ಟು, ಪ್ರಾಣ ಕೊಟ್ಟು ಬೆಳೆದಿರುವಂಥ ಅಡಿಕೆ ತೋಟ ಇದು ನೋಡಿ. ಅಡಿಕೆ ಮರಕ್ಕೆಲ್ಲ ಸುಮ್ಮನೆ ಯಾವ ಥರ ಹೊಡೆದಾರೆ ಅಂತ ಕಣ್ಣೆಸರಾಗಬಾರ್ದು. ಬಂದು ನೋಡಿದ್ರು ಯಾರೂ ಎಲ್ಲ ಫಲ ಬಿಡ್ತೈತೆ ನೋಡಿ. ಯಾವ ಥರ ಫಲ ಬಿಡ್ತೈತೆ ಅಂತ ಇಲ್ಲಿ ನೋಡಿ. ಇಲ್ಲಿ ಫಲ ನೋಡಿ, ಫಲ ಬಿಡ್ತೈತೆ. ತುಂಬ ಚೆಂದಾಗೆ ಫಲ ಬಿಡ್ತೈತೆ ಕಾಯಿ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಅಡಿಕೆ ತೋಟ ಇದು. ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಇದು ಬೆಳೀಕೆ. ನೋಡಿ, ಕೋಕೋ ಗಿಡ, ಫುಲ್ಲು ಚಾಕ್ಲೇಟ್ ಗಿಡ ಇದು. ಒಳ್ಳೆ ರೇಟ್ ಇದು, ಒಳ್ಳೆ ದುಡ್ಡು ಗೊತ್ತಾ ಕೋಕೋ ಗಿಡ ಅಂದರೆ. ನೋಡಿ, ಬಾಳೆ ಕೂಡ ಬೆಳೆದಿದ್ದಾರೆ ಒಳಕ್ಕೆ. ಬಾಳೆ ಗಿಡ ತುಂಬಾ ಸಖತ್ತಾಗಿ ಅಭಿವೃದ್ಧಿ ಮಾಡಿದ್ದಾರೆ. 6 ಎಕರೆ ಐತೆ ಇದು. 6 ಎಕರೆ ಪಕ್ಕದಲ್ಲಿ ಅವ್ರದ್ದು ಬೇರೆ, ನಮ್ಮ ರೈತರು ಪಕ್ಕದಲ್ಲೂ 6 ಎಕರೆ ಮಾಡಿದ್ದಾರೆ. ಇವರು 6 ಎಕರೆ ತೋಟ ಮಾಡಿದ್ದಾರೆ ನೋಡಿ. ಕೋಕೋ ಗಿಡ ಸುತ್ತಮುತ್ತ ನೋಡಿದ್ರೆ ಬರೀ ಕೋಕೋ ಗಿಡ ನೆಟ್ಟಿದ್ದಾರೆ. ಆಮೇಲೆ ಕಾಫಿ ಗಿಡ, ಕಾಫಿ ನೋಡಿ, ಮಲೆನಾಡಲ್ಲಿ ಬೆಳೀತಿದ್ರು ಹಿಂದೆ. ಇವಾಗ ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲೂ ಕೂಡ ಬೆಳೀತಿದ್ದಾರೆ ನೋಡಿ. ಕಾಫಿ ಗಿಡ ಇದು. ಇಲ್ಲೂ ಕೂಡ ಕಾಫಿ ಗಿಡ ಬೆಳೀತಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ ಸೇರಿರುವಂಥ, ಶ್ರೀರಂಗಪಟ್ಟಣ ತಾಲೂಕು ಸೇರಿರುವಂಥ ಒಡೆಯಂಡಳ್ಳಿ ಗ್ರಾಮದಲ್ಲಿ ನಮ್ಮ ಹಿರೇಗೌಡ್ರದ್ದು ತೋಟ ಇದು. ಹಿರೇಗೌಡರು ದರ್ಶನ್ ಅಂತ, ದರ್ಶನರ್ದು ತೋಟ ಇದು. ಅವ್ರದ್ದೇ ತೋಟ ಇದು. ಅವರ ಹಿರೇಗೌಡ ಮಗ ದರ್ಶನ್ ಅಂತ, ಅವ್ರದ್ದೇ ತೋಟ ಇದು. ಅವರೇ ಬೆಳೆದಿರುವಂಥ ಅಡಿಕೆ, ಕೋಕೋ, ಕಾಫಿ ಗಿಡ. ಆಮೇಲೆ ಇಲ್ಲಿ ಬನ್ನಿ, ಏಲಕ್ಕಿ ಗಿಡ, ಏಲಕ್ಕಿ ನೋಡಿ. ಇದೇ ಏಲಕ್ಕಿ ಗಿಡ ಇದು. ತುಂಬ ಸಖತ್ತಾಗಿ ಬೆಳೆದಿದ್ದಾರೆ ನಿಜಕ್ಕೂ. ತೋಟ ಅಂತೂ ತುಂಬ ಸಖತ್ತಾಗೈತೆ ನೋಡೋಕ್ಕೆ ಅಂತಲ್ಲ, ತಮ್ಮ ಉಸಿರು ಪ್ರಾಣ ಕೊಟ್ಟು ಬೆಳೆದಿರುವಂಥ ತೋಟ ಇದು ನಿಜಕ್ಕೂ. ಯಾಕೇಳಿ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ದರ್ಶನವರು. ಅವ್ರು ದರ್ಶನ್ಗಿಂತ ಅವ್ರ ತಂದೆಯವರನ್ನು ನೋಡಿ, ಹಿರೇಗೌಡರು, ಅವರಂತೂ ತುಂಬ ಸೂಕ್ಷ್ಮವಾಗಿ ಬೆಳೆದಿರುವಂಥ ಕೋಕೋ ಗಿಡ ನಿಜಕ್ಕೂ. ತುಂಬಾ ಕಷ್ಟಪಟ್ಟು ಬೆಳೆದಿದ್ದಾರೆ ಇದು ಕೋಕೋ ನೋಡಿ. ಎಲ್ಲಿಂದ ಎಲ್ಲಿ ಗಂಟ ಹೋದ್ರೂ ಬರೀ ಅಡಿಕೆನೆ ನೋಡಿ. ಸುಮಾರು ದೂರದಿಂದ ಹೋಗ್ತಿದ್ದೀನಿ ನಾನು. ಇನ್ನೂ ಲಾಸ್ಟ್ ತುದಿ ಗಂಟ ಐತೆ, ಅಲ್ಲಿ ಗಂಟನೂ ಬರೀ ಕೋಕೋ ಗಿಡ, ಅಡಿಕೆ ಮರಗಳು, ಕಾಫಿ, ಬಾಳೆ, ತೆಂಗು ನೋಡಿ. ಆ ಕಡೆ ಎಲ್ಲ ತೆಂಗು ನೋಡಿ. ತುಂಬಾ ಸಖತ್ತಾಗಿ ಬೆಳೆದಿದ್ದಾರೆ ನಿಜಕ್ಕೂ. ಈ ಬೆಳೆದಿರುವಂಥ ನಮ್ಮ ಹಿರೇಗೌಡ್ರಿಗೆ ಮತ್ತು ಅವರ ಮಗನಾದ ದರ್ಶನ್ ಅವರಿಗೆ ನಮ್ಮ ಕಡೆಯಿಂದ ಬೆಳಗಿನ ವಂದನೆಗಳು. ತುಂಬ ಟ್ಯಾಂಕ್ಸ್ ಹಿರೇಗೌಡ್ರೆ, ದರ್ಶನ್, ನಿಮಗೆ ತುಂಬ ಟ್ಯಾಂಕ್ಸ್ ನಿಜಕ್ಕೂ.
ಕಷ್ಟಪಟ್ಟು ಬೆಳೆದಿದ್ದೀರಿ ನೀವು. ಇದನ್ನು ತುಂಬಾ ಶ್ರಮ ಪಟ್ಟಿದ್ದೀರಿ ಬೆಳೀಕೆಯಿಂದ. ಹೌದು, ನಾನು ಇಲ್ಲಿ ತಿರುಗಾಡ್ತಿದ್ದಾಗ ತುಂಬಾ ಶ್ರಮ ಪಡ್ತಿದ್ರು ಬೆಳೀಕೆ. ಅವಾಗೆಲ್ಲ ಇಟ್ಟುದ್ದೇ ಇದ್ದ ಗಿಡ ಇವು, ಇವಾಗ ಅಲ್ಲೇ ಇಟ್ಟುದ್ದ ಮರನೇ ಆಗ್ಬಿಟ್ಟಿದೆ ನೋಡಿ. ನಾವು ಎಲ್ಲಿಂದ ಎಲ್ಲಿ ಗಂಟೆ ನೋಡಿದ್ರು ಬರೀ ಕೋಕೋ ಗಿಡ, ಕಾಫಿ ಗಿಡ, ಅಡಿಕೆ ಮರಗಳು, ಅಲ್ಲಿಂದ ತೆಂಗಿನ ಮರ ಸಾಲಾಗಿ ನೆಟ್ಟಿದ್ದಾರೆ. ಪಕ್ಕದಲ್ಲಿ ನಮ್ಮ ರೈತರು ಭತ್ತ ಕೂಡ ಬೆಳೆದಿದ್ದಾರೆ ನೋಡಿ, ಸಾಲಾಗಿ ಭತ್ತ. ಯಾಕೆಂದರೆ ನಮ್ಮ ರೈತರು ಏನೇ ಬೆಳೆದ್ರೂ ಅದು ಸರ್ಕಾರ ಕರೆಕ್ಟಿಗೆ ರೈಟು ಬೆಲೆ ಕೊಡಲ್ಲ. ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಕಂದ್ರಿ. ರೈತರ ಮೇಲೆ ಕಾಳಜಿನೇ ಇಲ್ಲ. ಇನ್ನೊಂದು 10 ವರ್ಷವೋ 20 ವರ್ಷವೋ ಇನ್ನೊಂದು 30 ವರ್ಷಕ್ಕೆ ನಮ್ಮ ರೈತರವ್ರಲ್ಲಿ ನೋಡಿ, ನಮ್ಮ ರೈತರು ರಾಜಕಾರಣಿಗಳ ತವೇ ಹೋಗಿ ಜೀತ ಮಾಡಬೇಕಾಯ್ತದೆ. ಅವ್ರ ತವೇ ದುಡ್ಡು ಕಾಸು ಜಮೀನು ಎಲ್ಲನೂ ರೈತರು ತಗೋತಾನೆ ಅವ್ರೆ. ನಮ್ಮ ರೈತರು ಯಾವುದೋ ಕಾರಣಕ್ಕೂ ಕೊಡುಕೋಬೇಡಿ ರಾಜಕಾರಣಿಗಳಿಗೆ. ಯಾರೇ ಜಮೀನು ಕೇಳಿದ್ರು ಕೊಡುಕೋಬೇಡಿ. ಅದೇನೇ ಕಷ್ಟ ಬಂದರೂ ಅನುಭವಿಸೋಣ ಬೇಕಾದ್ರೆ ಎಲ್ಲರೂ. ದಯವಿಟ್ಟು ಕೊಡುಕೋಬೇಡಿ. ನಿಮ್ಮ ತಾವು ಕೈ ಮುಗಿ ಕೇಳ್ಕೊತೀನಿ ನಾನು, ಕೊಡುಕೋಬೇಡಿ ಅವ್ರಿಗೆ. ನೋಡಿ ಎಲ್ಲಿಂದ ಎಲ್ಲಿ ಗಂಟ ನೋಡಿ ಬರೀ ಅಡಿಕೆ ಗಿಡ, ಕಾಫಿ ಗಿಡ, ಕೋಕೋ ಗಿಡ, ಬಾಳೆ ಗಿಡ, ಪ್ರತಿಯೊಂದು ನೆಟ್ಟಿದ್ದಾರೆ ಕಣ್ರಿ. ತೆಂಗುಮರ ಸಾಲುಗಳು ನೋಡಿ, ಪಕ್ಕದಲ್ಲಿ ತೆಂಗುಮರನ್ನು ಕೂಡ ನೆಟ್ಟಿದ್ದಾರೆ. ಪಕ್ಕದಲ್ಲಿ ನಮ್ಮ ರೈತರು ಭತ್ತ ಕೂಡ ಬೆಳೆದಿದ್ದಾರೆ. ಭತ್ತ ನಮ್ಮ ರೈತರಿದ್ರೆ ದೇಶಕ್ಕೆ ಮಳೆ ಬೆಳೆ. ನಮ್ಮ ಸೈನಿಕರಿದ್ರೆ, ನಮ್ಮ ರೈತರಿದ್ರೆ ಚಿತ್ರ ಬಿಡಿಸುವಂಥ ಕಲಾವಿದರು ಕೂಡ ಇರಬೇಕು. ಅವರು ಚಿತ್ರಗಾರಲ್ವಾ, ಚಿತ್ರ ಬಿಡಿಸುವಂಥ ಕಲಾವಿದರು ಕೂಡ ಇರಬೇಕು. ಇವ್ರು 3 ಸೀಟ್ ಇದ್ದರೆ ನಮ್ಮ ದೇಶಕ್ಕೆ ಮಳೆ ಬೆಳೆ ಟೈಮ್ಗೆ ಊಟ ಎಲ್ಲ ಸಿಗ್ತದಕ್ಕಂದ್ರೆ ನಿಜದ್ದುವೆ. ನೋಡಿ ಇವಾಗ ಉದಾಹರಣೆಗೆ ತಗೊಳ್ಳಿ, ಪೊಲೀಸ್ಗೆ ಕಾಲ್ ಮಾಡಿದ್ರು, ಡಾಕ್ಟ್ರುಗಳಿಗೆ ಕಾಲ್ ಮಾಡಿದ್ರು, ಶಿಕ್ಷಣರಿಗೆ ಕಾಲ್ ಮಾಡಿದ್ರು, ಎಲ್ರಿಗೂ ಕಾಲ್ ಮಾಡ್ತಾವ್ರೆ ಹೊರ್ತು ಚಿತ್ರ ಬಿಡಿಸುವಂಥ ಬರಹಗಾರ ಅವ್ರಿಗೆ ಕಾಲ್ ಮಾಡ್ತಾ ಇಲ್ಲ. ಯಾರೇ ಮುಖ್ಯಮಂತ್ರಿ ಆದ್ರೂ ಅವ್ರ ಮಾತ್ರ ತಗೋತಾ ಇಲ್ಲ, ಕಲಾವಿದನ್ನ ತಗೋತಾ ಇಲ್ಲ, ಚಿತ್ರ ಬಿಡಿಸುವಂಥ ಕಲಾವಿದನ್ನ ತಗೋತಾ ಇಲ್ಲ ನೋಡಿ. ನೋಡಿದ್ರೆ ಫ್ರೆಂಡ್ ಯಾವ ಥರ ಕಷ್ಟಪಡ್ತಿದ್ದಾರೆ ಅಂತ ನಮ್ಮ ರೈತರು. ಇವರೇ ದರ್ಶನ್ ಇಲ್ಲ, ಇವರೇ ಹಿರೇಗೌಡರು ಅಂತ ವಡಂಡಳಿ ಗ್ರಾಮದವರು. ಇವರು ತುಂಬಾ ಕಷ್ಟಪಟ್ಟು ಬೆಳೆದಿರುವಂಥ ಅಡಿಕೆ ತೋಟ ನೋಡಿ. ನೋಡಿದ್ರಲ್ಲ, ತುಂಬಾ ಕಷ್ಟಪಟ್ಟು ಮಾಡಿರುವಂಥ ತೋಟ ಇದು. ಬೆವ್ರು ಸುರಿಸಿ ಹಗ್ಲು ನೈಟು ಬೆವ್ರು ಸುರಿಸಿ ನಮ್ಮ ಹಿರೇಗೌಡರು ಮತ್ತು ಅವ್ರ ಮಗನಾದ ದರ್ಶನ್ ಅವರು ಕೂಡ ಕಷ್ಟಪಟ್ಟು ಮಾಡಿರುವಂಥ, ಶ್ರಮದಿಂದ ಮಾಡಿರುವಂಥ ತೋಟ. ನೋಡಿದ್ರಿಲ್ಲ ಯಾವ ಥರ ಬೆಳಗ್ಗೆನೆ ಬಂದು ಯಾವ ಥರ ಕೋಲ್ಗುಲಿ ತಗೊಂಡು ಗುಳಿತಾಳನ್ನು ಕೆದಕ್ತಿದ್ದಾರೆ. ಅಡಿಕೆ ಗುಳಿತಾಳು ಮಾಡ್ಬೇಕಂದ್ರೆ ಯಾವುದು ಕಷ್ಟ ಅಲ್ಲ. ನಾವು ಬಗ್ಗಿ ಗೇಯ್ಬೇಕು. ಬೆಳಿಗ್ಗೆ ಟೈಮ್ ಹೋಗಿ ಸೋಂಬೇರಿ ಥರ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಬಿಡಿ ಸೇತ್ಕೊಂಡು ಗಟ್ಟ ಮನೆ ಆಡ್ಕೊಂಡು ಪಚ್ಚಿ ಆಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಕುಂತಿರ್ತವೆ ಕಾಲು ಪೋಲಿಯಾಗಿ. ಆ ಥರ ಮಾಡೋಕ್ಕೋಗ್ಬಿಡಿ ದಯವಿಟ್ಟು. ಮಂಡ್ಯಕ್ಕೆ ಹೋಗಪ್ಪ, ಆ ಪಾರ್ಕು ಸುನಂಜಪ್ಪನ ಪಾರ್ಕು, ಆ ರೈಲ್ವೆ ಗೇಟ್ತವು, ಆ ಜುಗ್ಲಿ ಪಾರ್ಕು, ಪೇಟೆ ಬೀದಿ ಪಾರ್ಕು, ಅಲ್ಲೆಲ್ಲ ಬರೀ ಮಲಗಿರ್ತವೆ. ಹೋಗಿ ಮಂಡ್ಯದಲ್ಲಿ ಪಾರ್ಕ್ ಒಳಗೆ ಜೈಕಾಗುದುವಲ್ಲ, ಮನೆಯಲ್ಲಿ ಹೋದ್ರೆ ಬೈತಾರಲ್ಲ ಎಲ್ಗೋಗಿದ್ದಿ ಅಂತ. ಏನಾರ ಒಂದು ಹೇಳ್ಬಿಡುದು, ಮಂಡ್ಯಕ್ಕೆ ಹೋಗಿದ್ದೆ ನಾನು, ಅಲ್ಲಿ ಮಂಡ್ಯದಲ್ಲಿ
ಮನೆ ಯಾವುದೋ ಒಂದು ಹಳ್ಳಿ ಮನೆಗೋಗಿದೆ ಅಲ್ಲಿ ಸೊ ಇಟ್ಕೆ ಹೊರ್ತಾ ಇದೆಯೇ, ಅಲ್ಲಿ ಮಳ್ಳಿ ಎತ್ತಾಗ್ತಾ ಇದೆಯೇ, ಈ ಥರ ಒಂದು ಸುಳ್ಳು ಹೇಳ್ಬಿಡ್ತಾರೆ ಜನಗಳು. ಆ ಥರ ಮಾಡೋಕ್ಕೋಗ್ಬಿಡಿ ದಯವಿಟ್ಟು. ಜಮೀನಿಲ್ಲದವ್ರಿಗೆ ವ್ಯವಸಾಯ ಮಾಡಿ, ಇವ್ರ ತಗೋ ಬೋಗೆಕಾರ ಹಾಕೊಳ್ಳಿ, ಇಲ್ಲ ಗುತ್ತಿಗೆದಾರ ಹಾಕೊಂಡು ವ್ಯವಸಾಯ ಮಾಡಿ. ಬನ್ನಿ ಆಯಿತು, ಹೋಗೋಣ ಇವಾಗ. ನೋಡೋಣ, ಕೂತ್ಕಕ್ಕೆ ಹೋಗ್ಬಿಡಿ. ಹಳ್ಳಿ ಹುಣ್ಸಪ್ಪಚ್ಚಿ ತಗೊಂಡು ಘಟ್ಟ ಮನೆ ಆಡೋದು ಆ ಥರ ಎಲ್ಲ ಮಾಡ್ತಾರೆ ಹಳ್ಳಿ ಸೈಡು. ಆ ಥರ ಮಾಡೋಕ್ಕೋಗ್ಬಿಡಿ. ಗೇಯ್ರಿ ಹೋಗಿ, ಎಷ್ಟೋ ನಿಮ್ಮ ಕೈಲಾದಷ್ಟು ಗೇಯ್ರಿ ಭೂಮಿ ತಾಯಿಗೆ. ಆ ತಾಯಿನೇ ಹೊಲ್ದು ಬರ್ತಾಳೆ. ಮಣ್ಣು ಮಣ್ಣು ಹೆಣ್ಣು 3 ಹೊಲ್ದು ಬರ್ಬೇಕಂತೆ. ಹೊಲ್ದು ಬಂದ್ರೆ ಮಾತ್ರ ಅವನ ಅದೃಷ್ಟ, ಇಲ್ಲ ಅಂದರೆ ಅವನು ಹಂಗೆ ಇರ್ತಾನೆ. ನೋಡಿದ್ರಿ ಇಲ್ಲ, ನಮ್ಮ ಹಿರೇಗೌಡರು, ನಮ್ಮ ದರ್ಶನ್ ಅವ್ರ ಮಗನಾದ ದರ್ಶನ್, ಹಿರೇಗೌಡರು ಮಗನಾದ ದರ್ಶನ್ ಶ್ರಮದಿಂದ ಮಾಡಿರುವಂಥ ತೋಟ. ನೋಡಿದ್ರಿಲ್ಲ ನಮ್ಮ ಹಿರೇಗೌಡರು ಯಾವ ಥರ ವ್ಯವಸಾಯ ಮಾಡ್ತಾವ್ರಿ ಅಂತ. ತುಂಬಾ ಕಷ್ಟಪಟ್ಟು ವ್ಯವಸಾಯ ಮಾಡ್ತಾಯಿದ್ದಾರೆ. ಬೆಳಗ್ಗೆನೇ ಬಂದಿದ್ದಾರೆ ಗದ್ದೆ ಹತ್ರ. ಇವಾಗ ನಾನು ಹೋಯ್ತೀನಿ ಊರಿಗೆ. ನಾನು ಹೋಗ್ಬಿಟ್ಟು ಊರಿಗೆ 2:30 ಹುಲ್ ತಗೊಬಂದು ಹಸ್ಕೊಳ್ಗೆ ಹಾಕ್ಬೇಕು. ನಾನು ಕೂದು ನಾನು ಡೈಲಿ ಅದೇ ಕೆಲಸ. ದಪ್ಪ 2 ಪಿಂಡಿ ಕಟ್ತೀನಿ. ಪೂಡ್ರ ಮ್ಯಾಗ 2 ಪಿಂಡಿನೂ ಮಡಿಕೊಂಡು ತಂದು ನಾನು ಸೀಮೆ ಹುಲ್ ಕುಯ್ಕೊಯ್ತೀನಿ. ತೋಟದಲ್ಲಿ, ತೆಗುನ್ ತೋಟದಲ್ಲಿ ಸೀಮೆ ಹುಲ್ಲು ಹಾಕಿದ್ದೀವಿ. ಹಸ್ಕೊಳ್ಗೋಸ್ಕರನೇ ಹಾಕಿದ್ದೀವಿ ನಾವು. ದನ, ಎಮ್ಮೆ, ಆಡು, ಕುರಿ ಅವಕ್ಕೋಸ್ಕರನೇ ಹಾಕಿದ್ದೀವಿ. ಕೋಳಿ ಕೊಕ್ಕೆಗೋಸ್ಕರನೇ ನಾವು ತಂದು ನಾನು 2:30 ಕೂದು ಕಟ್ಟಿ ಅದನ್ನು ಗಾಡಿ ಮ್ಯಾಗ ಮಡಿಕೊಂಡು ಕೂಟ್ರ ಮೇಕೆ ಬೈಕ್ ಮೇಕೆ ಅದು ತಂದು ನಾನು ಮನೆಗೆ ಹಾಕ್ತೀನಿ. ಕುಯ್ಕೊಬಂದು ನೋಡಿದ್ರಿ ಇಲ್ಲ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ. ಪಕ್ಕದಲ್ಲಿ ಭತ್ತ ಕೂಡ ಬೆಳೆದಿದ್ದಾರೆ ನೋಡಿ. ಭತ್ತ ಒಂದಿಯಲ್ಲ, ಕಬ್ಬು ಕೂಡ ಬೆಳೀತಾರೆ ನಮ್ಮ ರೈತರು. ಕಬ್ಬು, ಭತ್ತ, ಅಡಿಕೆ, ತೆಂಗಿನ ಮರಗಳು, ಕೋಕೋ ಗಿಡ, ಕಾಫಿ ಗಿಡ, ಬಾಳೆ ಗಿಡ, ಬಾಳೆಹಣ್ಣಿನ ಗಿಡ, ತರಕಾರಿ ಗಿಡ, ಟೊಂಬೋಟೊ, ಬದನೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಬೀನೀಸು, ಕಿಲ್ಕಿರೆ ಸೊಪ್ಪು, ಅರಿವೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಪ್ರತಿಯೊಂದೂ ನಮ್ಮ ರೈತರು, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ನಮ್ಮ ರೈತರು ಬೆಳೀತಾರೆ. ಮಂಡ್ಯ ಜಿಲ್ಲೆ, ಮಂಡ್ಯ ಗ್ರಾಮಗಳಲ್ಲಿ ಬೆಳೀತಾರೆ. ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ಹಳ್ಳಿಗಳಲ್ಲಿ, ಸುತ್ತಮುತ್ತ ಹಳ್ಳಿಗಳಲ್ಲಿ ಬೆಳೀತಾರೆ. ರಾಗಿ ಆಗಿರ್ಬೋದು. ರಾಗಿ ಅಂತಂದರೆ ನಮ್ಮ ರೈತರ ಒಂದು ಶಕ್ತಿ ಇದ್ದಂಗೆ. ಅದು ರಾಗಿ ಅದನ್ನು ಕೂಡ ನಮ್ಮ ರೈತರು ಬೆಳೀತಾರೆ ನೋಡಿ. ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ.